ಆಸ್ತಿಗಳನ್ನ ಮುಟ್ಟುಗೋಲು ಹಾಕೊಂಡಿದ್ವಿ. ಅದರೊಳಗೆ ಸಿಎಂ ಅವರ ಪತ್ನಿಯವರ ಹೆಸರಲ್ಲಿದ್ದಂತ ಸೈಟ್ಗಳನ್ನು ಕೂಡ ಈಗ ಮುಟ್ಟುಗೋಲು ಹಾಕೊಂಡಿರುವಂತ. ಬಟ್ ಇದ್ರ ಬಗ್ಗೆ ಎಲ್ಲೂ ಕೂಡ ಸಿಎಂ ಅವರಾಗ್ಲಿ ಕಾಂಗ್ರೆಸ್ನವರಾಗ್ಲಿ ನೀವೆಲ್ಲ ರಾಜಕಾರಣ ಮಾಡ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್. ಅಲ್ಲ, ಈಗ ಒಂದು ಮೂಡಾದ ಹಗರಣ ಬಂದಮೇಲೆ ಸಿದ್ದರಾಮಯ್ಯನವರು ಅದರಲ್ಲಿ ಪ್ರೇಮಾಪಸ್ಯ ತಪ್ಪಿಸ್ತರು ಅಂಥೇಳಿ ಬಹುಶಃ ಕಾನೂನು ಯಾರು ಅರ್ಥ ಮಾಡ್ಕೊಂಡಿದ್ದಾರೆ, ಕಾನೂನು ರೂಲ್ಸ್ ಏನಿದೆ ಎಲ್ಲರೂ ಹೇಳುವಂಥದ್ದು ಅದರಲ್ಲಿ ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದಾರೆ ಅಂಥೇಳಿ. ಮತ್ತು ಎಷ್ಟೋ ದಿನಗಳ ನಂತರ ಅದು ಹಗರಣ ಹೊರಗೆ ಬಂದು ಎಷ್ಟೋ ದಿನಗಳ ನಂತರ ಆ ಸೈಟ್ಗಳನ್ನು ವಾಪಸ್ ಕೊಡ್ತಾರೆ. ಬಹುಶಃ ಅವರು ಸೀನಿಯರ್ ಕೌನ್ಸಿಲ್ ಅವ್ರಿಗೆ ಅಡ್ವೈಸ್ ಮಾಡಿರ್ಬೋದು ಸಿದ್ದರಾಮಯ್ಯವ್ರಿಗೆ, ನೀವು ವಾಪಸ್ ಕೊಟ್ಬಿಡ್ರಿ ಅಂಥೇಳಿ. ಬಿಗಿನಿಂಗ್ಗೆ ವಾಪಸ್ ಕೊಡೋದಿಲ್ಲ ಅಂತ ಹೇಳಿದರು. ಅದ್ರ ಬದಲು ಎಷ್ಟು 64 ಕೋಟಿ ಹಣ ನಮಗೆ ಅದ್ರ ವ್ಯಾಲ್ಯೂ ಆಗ್ತದೆ, ಅಷ್ಟು ಹಣ ಕೊಡಲಿ ನನಗಂತ ಅನ್ನುವಂಥ ಮಾತನ್ನು ಹೇಳಿದರು. ಈಗ 64 ಕೋಟಿ ಮಾತೂ ಇಲ್ಲ, ಮತ್ತು ಆ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ ವಿದೌಟ್ ಕಂಡೀಷನ್, ಅನ್ಕಂಡೀಷನಲ್ಲಿ ರಿಟರ್ನ್ ದ ಪ್ಲಾಟ್ಸ್ ಟು ದಿ ಮೂಡ. ಅದಕ್ಕೆ ಇದ್ರ ಮೇಲೆ ಏನಾಗ್ತದೆ, ಅವ್ರು ಎಲ್ಲೋ ಒಂದು ಕಡೆ ತಪ್ಪು ಮಾಡಿದ್ದಾರೆ ಅಂತ ಅನಿಸಿದೆ. ಮತ್ತು ಇತ್ತೀಚೆಗೆ ಇ ಡಿ ಅವರು ಪ್ರಕಟ ಮಾಡಿದಂಥ ವಿಚಾರಗಳನ್ನು ನಾವು ನೋಡಿದಾಗ ಆಲ್ಮೋಸ್ಟು ಬೇರೆ ಬೇರೆ ಈ ರೀತಿ ಕಾನೂನು ಬಾಹಿರವಾಗಿ ಕೊಟ್ಟಂಥ ಏನು ಸೈಟ್ಗಳದ ಅವೆಲ್ಲವನ್ನೂ ವಶ ಮಾಡ್ಕೊಂಡಿದ್ದಾರೆ. ಬರೀ ಸಿದ್ದರಾಮಯ್ಯವ್ರ ಸೈಟ್ಗಳನ್ನು ಅಷ್ಟೇ ವಶ ಅಲ್ಲ, ಅದನ್ನಷ್ಟೇ ಇದು ಮಾಡ್ಕೊಂಡಿಲ್ಲ, ಉಳಿದ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ, ಬೇರೆ ಬೇರೆ ಹೆಸರ ಮೇಲೆ ಇದೇನೋ ಬದಲಿ ನಿವೇಶನ ತೆಗೆದುಕೊಂಡಿದ್ದಾರೆ, ಅವೆಲ್ಲ ಸೈಟ್ಗಳನ್ನ ಅವರು ಮುಟ್ಟುಗೋಲು ಹಾಕಿದ್ದಾರೆ. ಅದರ ಮೇಲೆ ಇದರಲ್ಲಿ ಯಾವುದೇ ಒಂದು ರಾಜಕೀಯವಾದಂಥ ಹಿನ್ನೆಲೆ ಆಗಲಿ, ರಾಜಕೀಯ ಒತ್ತಡ ಇಲ್ಲ. ಇ ಡಿ ಅವರು ಸಂಪೂರ್ಣವಾಗಿ ಭಾಳ ಇಂಪಾರ್ಷಿಯಲ್ ತನಿಖೆ ಮಾಡಿ ಇದೆಲ್ಲವನ್ನು ಕಾನೂನು ರೀತಿ ಕೆಲಸ ಮಾಡ್ತಾ ಇದ್ದಾರೆ.